ಟಿ ಸೋಮಶೇಖರ್ ಗೌಡರು ಬರ್ತಾ ಇದ್ದಾರೆ. ನೀವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸೋಣ. ಬಹುಶಃ ಟಿ ಸೋಮಶೇಖರ್ ಗೌಡರು ನಮ್ಮ ಹಿರಿಯರು, ರಂಗಕರ್ಮಿಗಳು, ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಮೂರ್ತಿ ಸರ್ ಅವರು ಕೂಡ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆಯೇ ನಮ್ಮ ಪುಟ್ಟೇಗೌಡರು, ಹಿರಿಯ ಪರಿಸರವಾದಿಗಳು ಮತ್ತು ಇವತ್ತು ವಿಶೇಷ ಸಾಧಕರು, ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕೊಡಗೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ವಿನೋದ ತನ್ನ ಚಿಕ್ಕ ವಯಸ್ಸಿನಲ್ಲೇ ತಾಯಿ ತೀರೋದಂಥ ಸಂದರ್ಭದಲ್ಲಿ ಕನ್ನಡದ ಪದಗಳನ್ನೇ ತಾಯಿ ಅಂತೇಳಿ ಪ್ರೀತಿಸಿ ಬರೆದಂಥ ವಿಶೇಷವಾದ ಹಾಡು ಹಚ್ಚೇವು ಕನ್ನಡದ ದೀಪ. ಹಾಗೆ ನಮ್ಮೆಲ್ಲ ಮಾಧ್ಯಮದ ಗೆಳೆಯರು, ಈ ಬಡಾವಣೆಯ ನಿವಾಸಿಗರು, ಎಲ್ಲ ಪ್ರೀತಿಯ ಪ್ರೇಕ್ಷಕ ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈಗ ಕನ್ನಡದ ದೀಪ 70ನೇ ವರ್ಷದ ವಿಶೇಷವಾದ ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಕಳೆದ ವರ್ಷವೂ ಕೂಡ, ಹಿಂದಿನ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಆಚರಿಸಿದ್ದು. ಪ್ರಿಯದರ್ಶಿನಿ ಅಶೋಕನನ್ನ ದೇವನಾಂ ಪ್ರಿಯದರ್ಶಿನಿ ಎಂದಂತಹ ಕನ್ನಡಿಗರು ಎಂದೆಂದಿಗೂ ಅಮರರು ಅಂತ ವಿಶ್ವ ಪ್ರಸಿದ್ಧ ಅರಸನನ್ನ ಪ್ರಿಯದರ್ಶಿನಿ ಅಥವಾ ದೇವರಿಗೆ ಪ್ರಿಯವಾದ ವ್ಯಕ್ತಿಗಳು ಅಂದವರು ಕೂಡ ಕನ್ನಡಿಗರು. ಹಾಗಾಗಿ ಪ್ರಿಯದರ್ಶಿನಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಒಂದು ಜೋರಾಗಿ ಚಪ್ಪಾಳೆ ಹೊಡಿಬೇಕಪ್ಪ, ಕನ್ನಡದ ಚಪ್ಪಾಳೆ ಹೊಡಿಬೇಕು. ಗಂಗಾಧರರಾವ್ ದೇಶಪಾಂಡೆ ಅವರು ಬೆಳಗಾಮ ನಮ್ದು ಅಂತೇಳಿ ಮೇಜನ್ನ ಕುಟ್ಟಿ ಶಾಸಕರಿಗೆ ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಅನಂತ ಧನ್ಯವಾದಗಳು. ಸಾಧಕರಿಗೆ ಸನ್ಮಾನಕ್ಕೆ ಸಿದ್ಧರಾಗಬೇಕು ದಯಮಾಡಿ. ದಯಮಾಡಿ ಜಯಸಿಂಹ ಸರ್ ಅವರು ಮತ್ತೆ ಪುಟ್ಟೇಗೌಡರಿಗೆ ವಿಶೇಷ ಸಾಧಕರು ಅಂತೇಳಿ ಸನ್ಮಾನ ಮಾಡ್ತಾ ಇದ್ದೀವಿ. ಒಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ ಅದ್ವಿತೀಯವಾದ ವ್ಯಕ್ತಿತ್ವ, ಇನ್ನೊಬ್ಬರು ಪುಟ್ಟೇಗೌಡರು ಕೂಡ ನಮ್ಮ ಪರಿಸರ ಕ್ಷೇತ್ರ ಕಮರ್ಷಿಯಲ್ ಟ್ಯಾಕ್ಸ್ ಜಾಯಿಂಟ್ ಕಂಪನಿ ಎಕ್ಸ್ ಕಮಿಷನರ್ ದಯಮಾಡಿ ಗೌರವ. ಅವರು ಕೂಡ 3 ಕೂಡ ಸಾಧಕರಿಗೆ ಗೌರವಿಸ್ತಾ ಇದ್ದಾರೆ. ನಮ್ಮ ಪ್ರಿಯ